ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ಯೂಶಲಿ ಹಸಿ ಗೊಜ್ಜು ಅಂತಂದರೆ ಜ್ವರ ಬಂದಿರೋ ಟೈಮಲ್ಲಿ ಅಥವಾ ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ. ಸೊ ಬದನೆಕಾಯಿ ಯೂಸ್ ಮಾಡಿಕೊಂಡು ಉತ್ತರ ಕರ್ನಾಟಕದಲ್ಲಿ ಹೇಗೆ ಹಸಿ ಗೊಜ್ಜು ಮಾಡ್ತಾರೆ ಅಥವಾ ಬೆಂಗನ್ಕ ಭರ್ತ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಫಸ್ಟ್ ಇಲ್ಲಿ ಇವರು ಒಂದು 3-4 ಬದನೆಕಾಯಿನ ಹಾಗೆ ಸ್ಟವ್ ಮೇಲೆ ಇಟ್ಟು ಸುಟ್ಕೊಂಡಿದ್ದಾರೆ. ಸೊ ಅದು ಫುಲ್ ಬೆಂದ ಮೇಲೆ ಈ ಥರ ಪೂರ್ತಿ ಸಿಪ್ಪೆನ ಪೀಲ್ ಮಾಡಿಕೊಂಡು ಒಂದು ಬೌಲಿಗೆ ತೊಗೋಬೇಕು. ಈಗ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಕೈಯಲ್ಲಾದರೂ ಮಾಡ್ಕೊಳ್ಳಿ, ಸ್ಪೂನಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಸ್ಮ್ಯಾಶರಲ್ಲಾದರೂ ಮಾಡಿ, ಇಲ್ಲ ಅಂದರೆ ಈ ಥರ ಕಲ್ಲು ತೊಗೊಂಡು ಕುಟ್ಕೊಂಡಾದರೂ ಕುಟ್ಕೊಳ್ಳಿ. ಒಟ್ನಲ್ಲಿ ಅದು ನುಣ್ಣಗೆ ಸ್ಮ್ಯಾಶ್ ಆಗಬೇಕು. ಸೊ ಮೇಕ್ ಶ್ಯೂರ್ ಬದನೆಕಾಯಿ ಫುಲ್ ಬೆಂದಿರಬೇಕು, ಹಸಿ ಇರಬಾರ್ದು. ಈಗ ಇದನ್ನು ನುಣ್ಣಗೆ ಈ ಥರ ಕುಟ್ಕೊಂಡ್ಮೇಲೆ ಅಂದರೆ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದಾರೆ. ಉಪ್ಪು ಹಾಕ್ಕೊಂಡ ನಂತರ ಇದು ಖಾರ ಅಂದರೆ ಹಸಿ ಖಾರ ಅಂತ ಕರೀತಾರೆ. ನೀವು ಹಸಿ ಖಾರ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತಂದರೆ ನನ್ನ ಚಾನಲಲ್ಲಿ ಜುನ್ಕದ ವಡೆ ರೆಸಿಪಿ ಇದೆ. ಆ ರೆಸಿಪಿ ಜೊತೆನೇ ಈ ಹಸಿ ಖಾರ ರೆಸಿಪಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಕೋಬೋದು. ಆಮೇಲೆ ಇದು ಹುಚ್ಚೆಳ್ಳು ಅಂತ ಕರೀತಾರೆ. ವೈಲ್ಡ್ ಜೀರಾ ಪೌಡರ್ ಉದ್ದುದ್ದ ಇರುತ್ತೆ, ಅದನ್ನು ಉಪ್ಪು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದಾರೆ. ಹಾಗೆ ಹಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ಸು, ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾರೆ. ಅಷ್ಟೇ, ಇವ್ರ ಸ್ಟೈಲಿನ ಹಸಿ ಗೊಜ್ಜು ರೆಡಿ. ಲಾಸ್ಟಲ್ಲಿ ಒಂಚೂರು ಎಣ್ಣೆ ಹಾಕ್ಕೋತಾರೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ಆದರೂ ತಿನ್ಬೋದು, ಇಲ್ಲಾಂದರೆ ರೊಟ್ಟಿ ಚಪಾತಿ ಈ ಥರಕ್ಕದಕ್ಕಾದರೂ ತಿನ್ಬೋದು. ಯೂಶಲಿ ನಾನು ಚಿಕ್ಕವಳಿದ್ದಾಗ ಇದನ್ನು ತುಂಬ ಮಾಡ್ತಿದ್ರು ನಮ್ಮ ಮನೇಲಿ. ಇದಕ್ಕೆ ಹುಣಸೆಹಣ್ಣು ರಸ ಕೂಡ ಆ್ಯಡ್ ಮಾಡ್ಕೋತಿದ್ರು. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಲೇಟರ್.